ಹಾಗೂ ನನ್ನ ನೆಚ್ಚಿನ ಮಾದೇಸ್ವಾಮಿ ಹಾಗೂ ಮಲ್ಲೇಶ್ ಹಾಗೂ ಇಲ್ಲಿ ಬಂದಿರತಕ್ಕಂತ ನನ್ನ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ ಹಾಗೂ ಕನ್ನಡದ ಕಟ್ಟಾಳುಗಳೇ, ಇವತ್ತೇನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ, ನಿಜಕ್ಕೂ ಕೂಡ ನಾವೆಲ್ಲರೂ ಸುಮಾರು 24 ವರ್ಷದಿಂದಲೂ ಕೂಡ ನಾನು ಹೋರಾಟನ ಮಾಡ್ಕೊಂಡು ಬಂದಿದ್ದೆ. ಸುಮಾರು ಹಲವಾರು ವೇದಿಕೆಯಲ್ಲಿ ನಾನು ಜಿಲ್ಲಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿ, ಕೆಲವು ಸಂದರ್ಭದಲ್ಲಿ ಕಾವೇರಿ ಹೋರಾಟ ಆಗ್ಬೋದು, ಹಾಗೂ ಈ ಕನ್ನಡ ನಾಡಿನ ನಾಡು ನುಡಿ ಜಲ ಭಾಷೆ ಎಲ್ಲರಿಗೂ ಕೂಡ ಹೋರಾಟನ ಹಮ್ಮಿಕೊಂಡು ಈಗ ಸುಮಾರು 100 ಮೆಟ್ಲು ಹತ್ಬೇಕು ಅಂತ ನಾನು ನಿಜಕ್ಕೂ ಕೂಡ ಇದು ನನ್ನ ಸುಮಾರು 40 ವರ್ಷಗಳ ಒಂದು ಕನಸು. ಆ ಕನಸಲ್ಲಿ ನಾನು 10 ಮೆಟ್ಲ ಹತ್ತಿದ್ದೆ. ಎಲ್ಲ ಒಂದ್ ಕಡೆ ನಿಜಕ್ಕೂ ಕೂಡ ಏನಪ್ಪಾ, ನಾನು ಹೋರಾಟಕ್ಕೆ ಬಂದು 40 ವರ್ಷ ಆಯ್ತು, ಇನ್ನೂ ನಾನು ಹೋರಾಟದಲ್ಲಿ ನಿಲ್ಸಿಲ್ಲ, ಕರ್ನಾಟಕದಲ್ಲಿ ಎಲ್ಲೂ ನಾನು ಹೋರಾಟ ಮಾಡೋದಕ್ಕೆ ಶಕ್ತಿ ಇಲ್ವಲ್ಲ ಅಂತ ಎಲ್ಲ ಒಂದ್ ಕಡೆ ನಿಜಕ್ಕೂ ನಾನು ಕೆಲವು ಸಂದರ್ಭದಲ್ಲಿ ಒಬ್ಬನೇ ಕುಂತು ಕಣ್ಣೀರ್ ಹಾಕಿದಂತ ಸಂದರ್ಭನೂ ಇದೆ. ಅದಕ್ಕೆ 2 ಕಣ್ಣಾಗಿ ನನಗೆ ನಿಂತಂತವರು ಯಾರು ಅಂದ್ರೆ, ಒಂದು ನನ್ನ ಎತ್ತ ತಾಯಿ, ಈ ಹೋರಾಟಕ್ಕೆ ಬೆನ್ನೆಲುಬಾಗಿ ನಿಂತು, ಅದಾದ ನಂತರ ನನ್ನ ಶ್ರೀಮತಿ. ನಿಜಕ್ಕೂ ಕೂಡ ಈಗ ತಾನೇ ಹೇಳೋದು, ನನ್ನ ಅಕ್ಕನವರಾದಂತ ಪುಷ್ಪಲತಾ ಚಿಕ್ಕಣ್ಣವರು ಒಂದು ಪುಟ್ಟದಾದ ಒಂದು, ನಿಮ್ಗೆಲ್ಲರಿಗೂ ಗೊತ್ತು, ಸಣ್ಣದಾದಂತ ಒಂದು ಕ್ಯಾಸೆಟ್ ಅಂಗಡಿನ ನಾನು ಇಟ್ಕೊಂಡು ಕೂಡ ಹೋರಾಟವನ್ನ ನನ್ನ ರಕ್ತದಲ್ಲೇ ಬಂದಿರ್ತಕ್ಕಂತ ಒಂದು ಅದು ಹೋರಾಟದ ಒಂದು ಕಿಚ್ಚು. ಆ ಕಿಚ್ಚನ್ನ ಆ ಒಂದು ಪುಟ್ಟದಾದ ಅಂಗಡಿಲಿ ನಾನು ಕ್ಯಾಸೆಟ್ ಅಂಗಡಿಲಿ ರೆಕಾರ್ಡಿಂಗ್ ಮಾಡಿ, ಕ್ಯಾಸೆಟ್ ಮಾರಿ, ಎಲ್ಲ ಒಂದ್ ಕಡೆ ಹೋರಾಟನೇ ಮಾಡಿ, ಎಲ್ಲ ಒಂದ್ ಕಡೆ ನನಗೆ ತುಂಬಾ ಕಷ್ಟ ಆಗುತ್ತೆ ಅಂತ ಅನ್ಕೊಂಡೆ. ಆದ್ರೆ ಕೆಲವು ಸಂದರ್ಭದಲ್ಲಿ ಹೋರಾಟನೇ ಬೇಡ ಅಂತ ಹೇಳಿ ಎಲ್ಲ ಒಂದ್ ಕಡೆ ಯಾವ್ದೋ ಒಂದು ಸಂದರ್ಭದಲ್ಲಿ, ಯಾಕೆಂದ್ರೆ ನಾನು ಹೆಚ್ಚು ಮಾತಾಡಲ್ಲ, ಯಾಕೆಂದ್ರೆ ಕಾಲ ಅವಕಾಶ ತುಂಬಾ ಆಗಿದೆ, ಇಲ್ಲೇನೋ ಊಟದ ವ್ಯವಸ್ಥೆ ಇದೆ. ದಯಮಾಡಿ ನನ್ನ ಈ ಹೋರಾಟದ ಆದಿದ ನಿಮ್ಮೆಲ್ಲರಿಗೂ ಕೂಡ ಯಾಕೆ ಹೇಳ್ತೀನಿ ಅಂತ ಆಮೇಲೆ ಹೇಳ್ತೀನಿ. ಹೋರಾಟದಲ್ಲಿ ಎಲ್ಲ ಒಂದ್ ಕಡೆ ಈ ಕನ್ಸು ನನಗೆ ನನ್ಸಾಗಲ್ಲ ಅಂತ ಹೇಳಿ ನನ್ನ ಜೊತೆಲಿದ್ದವರು, ಅದು ನನ್ನ ಜನತಾನಗರದಲ್ಲಿ, ಕೊಂಚಗೊಬ್ಬರಲ್ಲಿ ಇಲ್ಲಿ ಸುಮಾರು ಜನ ಬಂದಿದ್ದಾರೆ, ನನ್ನ ಅಕ್ಕ ತಂಗಿಯರು. ಅವರು ಸುಮಾರು 25 ವರ್ಷದಿಂದಲೂ ಕೂಡ ನಮ್ಮ ಏರಿಯಾದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿ ಸೌಭಾಗ್ಯ ಅವರು, ಲಕ್ಷ್ಮಿ ಅವರು, ಪಾರ್ವತಿ ಅವರು, ಇವರೆಲ್ಲರಿಗೂ ಗೊತ್ತು ನಾನು ಎಷ್ಟು ಹೋರಾಟ ಮಾಡಿದ್ದೀನಿ ಅಂತ. ನನ್ನನ್ನ ಎಲ್ಲ ಒಂದ್ ಕಡೆ ಲಿಂಗರಾಜು ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿದ್ದಾನೆ, ಊರು ಬಿಟ್ಬಿಡ್ತಾನೆ, ಸತ್ತೋಗ್ಬಿಡ್ತಾನೆ ಅಂತ ಹೇಳಿ ಜಾಲತಾಣದಲ್ಲಿ ನಿಧನ ಹೊಂದಿದ್ದಾರೆ ಅಂತ ಹಾಕಿದ್ರು. ಅವಾಗ ನಾನೆಲ್ಲ ಒಂದ್ ಕಡೆ ನನ್ಗೆ ಹೋರಾಟ ಮಾಡೋದಕ್ಕೆ ಶಕ್ತಿ ಇಲ್ಲ ಅಂತ ಹೇಳಿ, ಏನಪ್ಪ ಈ ತರ ನನ್ನ ಜೊತೆ ನಿಂತು ಬೆನ್ನಿ ಚೂರಿ ಹಾಕಿದ್ರು ಅಂತ ಹೇಳಿ ಎಲ್ಲ ಒಂದ್ ಕಡೆ ನಾನು ಸೂಸೈಡ್ ಮಾಡ್ಕೋಬೇಕು ಅಂತ ಹೋದೆ. ನನ್ನ ಬೆನ್ನೆಲುಬಾಗಿ ನಿಂತಿದ್ದು ನನ್ನ ಶ್ರೀಮತಿ. ಅದಾದ ನಂತರ ಇಲ್ಲ ರೀ, ನಾನು ನಿಮ್ ಜೊತೆ ಕೈ ಜೋಡಿಸ್ತೀನಿ, ನೀವು ಹೋರಾಟದಲ್ಲಿ ಮುನ್ನುಗ್ಗಿ ಅಂತ ಹೇಳಿ ನನ್ನ ಜೊತೆ ನನ್ನ ಶ್ರೀಮತಿ ಹಾಗೂ ನನ್ನ 2 ಹೆಣ್ಮಕ್ಳು, ಏನು ಕೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಆ ಹೆಣ್ಮಕ್ಳು ನನ್ನ ಶಕ್ತಿ. ಇವತ್ತು ಒಬ್ಳು, ಅಪ್ಪ ಇಲ್ಲ ನಿನ್ನ ಹೋರಾಟಕ್ಕೆ ನಾನು ಬೆನ್ನೆಲುಬಾಗಿ ನಿಲ್ತೀನಿ ಅಂತ ಹೇಳಿ ಇನ್ಸ್ಪೆಕ್ಟರ್ ಆಗಿ ನಾನು ಕಾರ್ಯನಿರ್ವಹಿಸ್ಬೇಕು, ಓದ್ತೀನಿ ಅಂತ ಹೇಳಿ ಓದ್ತಾ ಇದ್ದಾಳೆ. ಇನ್ನೊಬ್ಳು CA ಮಾಡ್ತಾ ಇದ್ದಾಳೆ. ಇದು ನನ್ನ ನಿಜಕ್ಕೂ ಕೋಟಿಗಟ್ಟಲೆ ಸಂಪಾದನೆ ಮಾಡಿದಂತ ಒಂದು ಶಕ್ತಿ. ಯಾಕೆಂದ್ರೆ ಹೆಣ್ಮಕ್ಳು ಇದ್ರೇನೆ ಇವತ್ತು
ಹಂಗಂತ ಗಂಡ್ಮಕ್ಳಿಲ್ಲ ಅಂತ ಏನೂ ಇಲ್ಲ. ಗಂಡ್ಮಕ್ಳು ಹೆಣ್ಮಕ್ಳಲ್ಲ, ಮುಂದೆ ನೀವು ಕಾರ್ಯನಿರ್ವಹಿಸಿ ಅಂತ ಹೇಳಿ ನಾವೆಲ್ಲರೂ ಕೂಡ ನಿಮ್ಮ ಬೆನ್ನೆಲುಬಾಗಿ ನಿಲ್ತೀವಿ. ಯಾಕಂದ್ರೆ ಇವತ್ತು ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಜಕ್ಕೂ ನಮ್ಮ ಮಹಿಳೆಯರು ತುಂಬಾ ಆಸಕ್ತಿ ವಹಿಸಿ, ಅದರಲ್ಲೂ ನಮ್ಮ ಹಿರಿಕರಾದಂತ ಕಮಲಾ ನಟರಾಜ್ ಅವರು ತುಂಬಾ ಇಲ್ಲ ಸರ್ ಯಾಕೆಂದ್ರೆ ನಾನು ಮಹಿಳಾ ದಿನಾಚರಣೆ ಕೆಲವು ಅಂಗನವಾಡಿ, ಕೆಲವು ಸರ್ಕಾರಿ ಶಾಲೆಗಳಿಗೆ ಬಟ್ಟೆ ಪುಸ್ತಕ ಕೊಟ್ಟು ಮಹಿಳಾ ದಿನಾಚರಣೆ ಮಾಡ್ತಾ ಇದ್ದ. ಆದ್ರೆ ಈ ಬಾರಿ ಸರ್ ಇಲ್ಲ ಸರ್, ನಾವು ಹೆಣ್ಮಕ್ಳೇ ನಿಂತು ಒಂದು ಮಹಿಳಾ ದಿನಾಚರಣೆ ಮಾಡ್ತೀವಿ ಅಂತ ಹೇಳಿ ತುಂಬಾ ಖುಷಿಯಿಂದ ಮಾಡಿದ್ದಾರೆ. ಅದಕ್ಕೆ ನಾವು ಚಿರಋಣಿ. ಇವತ್ತು ಏನು ಕರ್ನಾಟಕ ರಕ್ಷಣಾ ವೇದಿಕೆ, ಯಾಕೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಏನು ಅಂತ ಹೇಳಿದ್ರೆ, ಇವತ್ತು ರಾಜಕೀಯನೇ ಬೇರೆ, ವೇದಿಕೆನೇ ಬೇರೆ. ಕೆಲವು ನಿಮ್ಗೆಲ್ಲರಿಗೂ ಗೊತ್ತಿರ್ಬೇಕು, ಸುಮಾರು ನಾವು ಹಳ್ಳಿಯಲ್ಲಿ ಗ್ರಾಮದಲ್ಲಿ ರಕ್ಷಣಾ ವೇದಿಕೆ ನೀವೆಲ್ಲ ಸೇರ್ಪಡೆ ಆಗ್ತೀರಾ, ಹೋರಾಟಕ್ಕೆ ನಮ್ ಜೊತೆ ಕೈ ಜೋಡಿಸಿ ಅಂತ ಹೇಳಿದಾಗ ಕೆಲವರಿಗೆ ಹೋರಾಟದ ಬಗ್ಗೆ ಗೊತ್ತಿಲ್ಲ. ಸರ್ ಹೋರಾಟಕ್ಕೆ ಬಂದ್ರೆ ಎಷ್ಟು ದುಡ್ಡು ಕೊಡ್ತೀರಾ ಅಂತ ಕೇಳಿದ್ರು. ಎಲ್ಲಿಂದ ತಂದು ಕೊಡಲ್ಲ, ನಾವ್ ಈಗಲೇ ಮನೆ ಮಾಟ ಮಾಡ್ಕೊಂಡಿದೀವಿ. ಹೋರಾಟದ ಕಿಚ್ಚು, ಹೋರಾಟದಿಂದ ನಿಮ್ಗೆ ಏನು ಉಪಯೋಗ ಆಗುತ್ತೆ ಅಂತ ಅಲ್ಲಿ ನಾವು ಅವ್ರಿಗೆ ಈ ರಕ್ಷಣಾ ವೇದಿಕೆ ಬಗ್ಗೆ ಹೇಳಿದ್ವಿ. ಕೆಲವರು ಅವಾಗ ಅರ್ಥ ಮಾಡ್ಕೊಂಡಿದ್ದಾರೆ, ಕೆಲವರು ಅದನ್ನ ಅಪಾರ್ಥನೂ ಮಾಡಿದ್ದಾರೆ, ನಮ್ಮ ಹಿಂದೆನೂ ಮಾತಾಡಿದ್ದಾರೆ. ಈ ನರಸೀಪುರದಲ್ಲಿ ನಮ್ಮ ಸ್ನೇಹಿತ ಒಬ್ಬ ನನ್ನ ಜಾಲತಾಣನ ನೋಡಿ ಫೋನ್ ಮಾಡಿ, ಸರ್ ನಾನು ನಿಮ್ ವೇದಿಕೆಗೆ ಸೇರ್ತೀನಿ ಅಂತ ಹೇಳ್ದ. ಆಯ್ತಪ್ಪ ಸೇರ್ಕೊ ಅಂತ ಹೇಳ್ದೆ. ಸರ್ ಇದರಿಂದ ಏನ್ ಸರ್ ಶಕ್ತಿ ಅಂತ ನಾನ್ ಹೇಳ್ದೆ, ಈ ಶಾಲ್ನ ಹಾಕೊಂಡು ಹೋಗು, ಯಾವುದೇ ಒಂದು ಪೊಲೀಸ್ ಅಧಿಕಾರಿ ಹತ್ರ ಆಗ್ಬೋದು, ಸರ್ಕಾರಿ ಕಚೇರಿ ಆಗ್ಬೋದು, ಈ ಶಾಲಾ ಹಾಕೊಂಡು ಹೋಗಿ ಕೂತ್ಕೊಂಡು ನಾನು ಒಬ್ಬ ಕರ್ನಾಟಕ ರಕ್ಷಣಾ ವೇದಿಕೆಯ ಒಬ್ಬ ಕನ್ನಡಿಗ ಅಂತ ಹೇಳಿ ಧೈರ್ಯವಾಗಿ ಮಾತಾಡು ಅಂತ ಹೇಳಿದಾಗ, ಅವನೆಲ್ಲ ಒಂದ್ ಕಡೆ ಒಂದು ಪೊಲೀಸ್ ಸ್ಟೇಷನ್ ಹೋದಾಗ ಅಲ್ಲಿ ಆರಕ್ಷಕ ಠಾಣೆಯವರು ನಿಜಕ್ಕೂ ಅವ್ನಿಗೇನೋ ಒಂದು ಕೆಲಸ ಆಗ್ಬೇಕಾಗಿತ್ತು, ಮಾಡ್ಕೊಟ್ರು. ಅದಾದ್ಮೇಲೆ ಏನ್ ಮಾಡವನೆ, ಎಲ್ಲೋ ಒಂದ್ ಕಡೆ ರಾತ್ರಿ 12 ಗಂಟೆಗೆ ಹೋಗಿ ಹೋಗ್ಬಿಟ್ಟು ಅಲ್ಲೂ ಕೂಡ ಅದೇನ್ ಮಾಡವನೆ, ಶಾಕ್ ಕೊಡ್ತಾನೆ. ನಾನ್ ಯಾರು ಗೊತ್ತಾ, ರಕ್ಷಣಾ ವೇದಿಕೆ ನಮ್ಮ ಬಿಟ್ರು ಸರಿ ಅಂತ. ಅವಾಗ ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ರು, ಸರ್ ಇಲ್ಲ ಸರ್ ಅವ್ನು ಒಂದು ಒಳಗಾಕಿ ಸರ್ ಅಂತ. ಕೆಲವು ರಕ್ಷಣಾ ವೇದಿಕೆ ಅಂದ್ರೆ ನಾವೆಲ್ಲರೂ ಕೂಡ ಇವತ್ತು ಎಲ್ಲಿ ಅನ್ಯಾಯ ಆಗುತ್ತೆ, ಎಲ್ಲಿ ಬಡವ್ರ ಪರ ನಾವು ಹೋರಾಟ ಮಾಡಬೇಕು ಅಂತ ಇವತ್ತು ನಾವು ಈ ರಕ್ಷಣಾ ವೇದಿಕೆಯನ್ನ ಒಂದು ಸಂಸ್ಥೆನ ಕಟ್ಟಿದ್ದೀವಿ. ಸುಮಾರು 25 ವರ್ಷದಿಂದಲೂ ಕೂಡ ನಾವೆಲ್ಲರೂ ಕೂಡ ಈ ರಕ್ಷಣಾ ವೇದಿಕೆ ಕಟ್ಟೋದಿಕ್ಕೆ ತುಂಬಾ ಶ್ರಮ ಪಟ್ಟವು. ಆದ್ರೆ ಈಗ ನನಗೆ ಈ ವೇದಿಕೆಯಲ್ಲಿ ನಿಜಕ್ಕೂ ಕೂಡ ನೀವೆಲ್ಲರೂ ತಾಯಂದಿರು, ಅಕ್ಕ ತಂಗಿಯರು ಎಲ್ಲರೂ ಬಂದಿರೋದು ನನಗೆ ತುಂಬ ಹೃದಯದ ಖುಷಿ. ನನ್ನ ಜೊತೆಗೆ ನನ್ನ ಬಲಗೈಯಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ನನ್ನ ಆತ್ಮೀಯ ಸ್ನೇಹಿತರು ನಿಜಕ್ಕೂ ಚರಣ್ ರಾಜ್ ಅವರು ನಿಜ ಕೋರ್ಟಲ್ಲಿ ಎಷ್ಟೇ ಕೆಲಸ ಇದ್ರು ಕೂಡ 5 ದಿವಸ ನಾನು ಬರ್ತೀನಿ ಅಣ್ಣ ಅಂತ ಹೇಳಿ ಬರ್ತಾರೆ. ನಾನು ಹಂಗೂ ಹೇಳ್ತೀನಿ, ಸರ್ ನೀವು ಬಂದು ಅಲ್ಲಿ ಪಾಪ ಅಪರಾಧಿನ ನಿರಪರಾಧಿನ ಜೈಲ್ಗೆ ಹಾಕ್ಬಿಟ್ಟು ಏನ್ ಮಾಡೋದು ಸರ್ ಅಂದ್ರೆ, ಇಲ್ಲ ಸರ್ ನಮ್ ಜೂನಿಯರ್ ಇದ್ದಾರೆ ಅಲ್ಲಿ ಕಾರ್ಯನಿರ್ವಹಿಸ್ತಾರೆ ಅಂತ ಹೇಳಿ ಎಲ್ಲಾ ನನ್ನ ಒಂದು ಕಾರ್ಯಚಟುವಟಿಕೆಯಲ್ಲಿ ಬಲಗೈಯಾಗಿ ನಿಂತಿದ್ದಾರೆ. ಅದೇ ರೀತಿ ನನ್ನ ಸಹೋದರ ಮಹದೇವ ಸ್ವಾಮಿ, ಕರಿಯಪ್ಪ, ಮಲ್ಲೇಶ್, ಆನಂದ್ ಹಾಗೂ ಪ್ರಕಾಶ್, ಮಹಾದೇವ್, ಹರೀಶ್ ಇವರೆಲ್ಲರೂ ಕೂಡ ನನ್ನ ಜೊತೆ ಕೈ ಜೋಡಿಸಿದ್ರು. ನನಗೆ ಈಗ 50 ಭಾಗ ಶಕ್ತಿ ಬಂತು, ಇನ್ನು 50 ಭಾಗ ಎಲ್ಲಿಂದಪ್ಪ ತರೋದು? ಅವಾಗ ನಮ್ಮ ಮಹಿಳೆಯ ಒಂದು ಶಕ್ತಿ ಬೇಕು ಅಂತ ಹೇಳಿ ನಿಜಕ್ಕೂ. ಆದ್ರೆ ಬಸವಣ್ಣವ್ರು ಹೇಳ್ದಂಗೆ, ನಮ್ಮ ಪುಷ್ಪಲತಾ ಚಿಕ್ಕಣ್ಣವ್ರು ಹೇಳ್ದಂಗೆ ಮಹಿಳೆಯರನ್ನ ಇಷ್ಟೊಂದ್ ಜನ ಸೇರ್ಸೋದು ತುಂಬಾ ಕಷ್ಟ ಐತೆ. ಸರ್ ಬರ್ತಾ ಇದ್ದೀನಿ ಸರ್, ಅಡಿಗೆ ಮಾಡ್ಬಿಡ್ತೀನಿ ಸರ್, ಪಾತ್ರೆ ತೊಳಿಬೇಕು ಸರ್, ಬರ್ತಾ ಇದ್ದೀನಿ. ಆದ್ರೂ ಕೂಡ ಇವತ್ತು ಈ ವೇದಿಕೆ ಇಡೀ ಕರ್ನಾಟಕದಲ್ಲಿ ಹೆಸರು ಮಾಡೋದಕ್ಕೆ ನನ್ನ ಇನ್ನೊಂದು ಬಲಗೈಯಾಗಿ ಕಮಲಾ ನಟರಾಜ್ ಅವರು ಹಾಗೂ ಮೈತ್ರಿ ಮೇಡಮ್ ಅವರು, ಸೌಮ್ಯ ಅವರು, ಶಶಿಕಲಾ, ಚೈತ್ರ ಅವರು, ಪಾರ್ವತಿ ಅವರು, ಲಕ್ಷ್ಮಿ ಅವರು, ನಮ್ಮ ದ್ರಾಕ್ಷಾಯಣಿ ಅವರು ಎಲ್ಲರೂ ಕೂಡ ನನ್ನ ಜೊತೆ ಇವತ್ತು ಕೈ ಜೋಡಿಸಿದ್ದಾರೆ. ಇನ್ನು 50 ಭಾಗ ಈಗ ಶಕ್ತಿ ಬಂದಿದೆ. ಇನ್ನು ಮುಂದೆ ಈ ಕರ್ನಾಟಕ ನಮ್ಮ ವಂಜಾಕ್ಷಿ ಮೇಡಮ್ ಅವರು, ನನ್ನ ತಂಗಿಯವರು, ಅದನ್ನು ಕೂಡ ನಮ್ಮ
ಮಾದೇವಮ್ಮ ಅವರು ಹಾಗೂ ನಮ್ಮ ಮೇಡಮ್ ಅಮೀನಾ ಮೇಡಮ್ ಸಾರಿ ಮೇಡಮ್ ನಿಮ್ಮ ಹೆಸರು ನಮ್ಮ ಮರ್ತ್ಬಿಟ್ಟಿದೆ. ಅಮೀನಾ ಮೇಡಮ್ ಹಾಗೂ ಭಾಗ್ಯ ಮೇಡಮ್ ಇವರೆಲ್ಲರೂ ಕೂಡ ಇವತ್ತು ನಮ್ಮ ಹೋರಾಟದಲ್ಲಿ ಅದರಲ್ಲೂ ಕೂಡ ಇವತ್ತು ನಿಜಕ್ಕೂ ನಾವು ಇಡೀ ಕರ್ನಾಟಕದಲ್ಲಿ 30 ಜಿಲ್ಲೆಯಲ್ಲಿ ಸುಮಾರು ಈಗ ನಾವು ಒಂದು 10 ಜಿಲ್ಲೆನ 5 ತಿಂಗಳಲ್ಲಿ ಇವತ್ತು ನಾವು ಜಿಲ್ಲಾಧ್ಯಕ್ಷರನ್ನ ಆಯ್ಕೆ ಮಾಡಿದ್ವಿ. ಹಾವೇರಿ, ದಾವಣಗೆರೆ, ಹಾಸನ್, ಮಂಡ್ಯ, ಬೆಂಗಳೂರು, ಚಿಕ್ಕಮಂಗ್ಳೂರು ಈ ಎಲ್ಲಾ ಜಿಲ್ಲೆನೂ ಜಿಲ್ಲಾಧ್ಯಕ್ಷರನ್ನ ನಾವು ಆಯ್ಕೆ ಮಾಡಿದ್ವಿ. ಇನ್ನೊಂದೇನಂದ್ರೆ ನಮ್ಮ ಮೈತ್ರಿ ಮೇಡಮ್ ಅವರ ಯಜಮಾನರಾದಂತ ದೀಪಕ್ ಅವರು ಕೂಡ ಬಂದಿದ್ದಾರೆ. ನವೀನ್ ಸರ್ ಅವರು ಕೂಡ ಬಂದಿದ್ದಾರೆ. ಅವರು ನಮ್ ಜೊತೆ ಏನ್ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕೆಲವು ಭಾಗದಲ್ಲಿ ನಿಮ್ಮ ಜಿಲ್ಲಾಧ್ಯಕ್ಷರಿಲ್ಲ, ಅಲ್ಲೆಲ್ಲ ಕೂಡ ನಾವು ಕೂಡ ಬರ್ತೀವಿ ಅಂತ ಹೇಳಿ ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಇವತ್ತೇನು ರಕ್ಷಣಾ ವೇದಿಕೆ ಈ ನಾಡು ನುಡಿ ಜಲ ಭಾಷೆ ಸತತವಾಗಿ ನಾವು 24 ವರ್ಷದಿಂದಲೂ ಕೂಡ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ನಿಮ್ಗೆಲ್ಲರಿಗೂ ಗೊತ್ತು. ಇವತ್ತು ಕಾವೇರಿ ಗಲಾಟೆಗೆ ಮುನ್ನುಗ್ತಾ ಇರೋರು ಈ ಹೋರಾಟಗಾರರು ಬಿಟ್ರೆ ಯಾರು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ. ಎಲ್ಲಿ ಕನ್ನಡ ಇಲ್ಲ. ಈಗ ನಾವು ಯಾವ 3 ಪಕ್ಷದಲ್ಲೂ ಹೊಗಳ್ತೀವಿ, 3 ಪಕ್ಷಕ್ಕೂ ಬೈತೀವಿ. ತಪ್ಪು ಮಾಡಿದಾಗ ನಾವು ಕಣ್ಸಕ್ಕೇನೆ ಹೋರಾಟಗಾರ ಇರೋದು. ಕಾಂಗ್ರೆಸ್ ಆಗ್ಬೋದು, ಬಿಜೆಪಿ ಆಗ್ಬೋದು, ಜೆಡಿಎಸ್ ಆಗ್ಬೋದು, ಎಲ್ಲಾರನ್ನೂ ನಾವು ಖಂಡಿಸ್ಬೇಕು. ಇಲ್ಲ ಅಂದ್ರೆ ನಮ್ಮ ಹೋರಾಟಗಾರ ಬೆಲೆ ಇಲ್ಲ. ಯಾವ ಪಕ್ಷದ ಪರರು ನಾವು ನಿಲ್ಬಾರ್ದು. ಅದು ಅವರ ಸ್ವಂತ ಇದು. ಕಾಂಗ್ರೆಸ್ ಹೋರಾಟ ಕೆಲವು ಸಂಘಟನೆಯವ್ರು ಏನಾಗಿದೆ, ಯಾವ್ದೋ ಒಂದು ಪಕ್ಷದ ಪರ ನಿಲ್ತಾರೆ. ಅವಾಗ ಏನಾಗುತ್ತೆ, ಇವರು ಕಾಂಗ್ರೆಸ್ ಪರ, ಇವರು ಜೆಡಿಎಸ್ ಪರ. ಆದ್ರೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ಮುಂದೆ ನಾವು ಯಾವುದೇ ಮುಖ್ಯಮಂತ್ರಿ ಆಗ್ಬೋದು, ಮುಂದೆ ನಮ್ಮ ಏನು ಒಂದು ಗುರಿ, ಏನ್ ಗುರಿ ಅಂದ್ರೆ ಇವತ್ತು ಏನು MLA ಇದ್ದಾರೆ, ಅದರಲ್ಲಿ ಮಹಿಳಾ ಮಣಿ ಎಷ್ಟು ಜನ ಇದ್ದಾರೆ ಸ್ವಾಮಿ? 4 ಜನ 5 ಜನ ಇದ್ದಾರೆ. ಆದ್ರೆ ನಾವೇನ್ ಹೇಳೋದು, ನಮ್ಮ ಸ್ವಾಭಿಮಾನಿ ಬಳಗದಿಂದ 150 ಜನ ಗಂಡಸರು ಕೊಟ್ರೆ 150 ಜನ ಮಹಿಳೆಯರಿಗೆ ನೀವು MLA ಕೊಡಿ. ಯಾಕೆ ಮಹಿಳೆಯರು ಗೆಲ್ಲಲ್ವಾ? ಮಹಿಳೆಯರು ಓಟ್ ಬೇಕು. ಮಹಿಳೆಯರಿಗೆ ಯಾಕೆ ನೀವು ಸ್ಥಾನ ಕೊಡ್ತಾ ಇಲ್ಲ? ಕೊಡಿ ಸ್ವಾಮಿ. ಮಹಿಳೆಯರನ್ನ ಪ್ರಧಾನಮಂತ್ರಿ, ಮುಖ್ಯಮಂತ್ರಿ ಮಾಡಿ. ಯಾಕೆ ಮಹಿಳೆಯರು ಯಾರು? ನಾನೊಂದು ಮಾತಾಡ್ತೀನಿ. ಇವತ್ತು ಇಂದಿರಾ ಗಾಂಧಿ, ಒನಕೆ ಓಬವ್ವ, ಕಿತ್ತೂರು ರಾಣಿ ಚೆನ್ನಮ್ಮ ಇವ್ರು ಯಾರು ಮಹಿಳೆಯರಲ್ವಾ? ಅದಕ್ಕೆ ಇವತ್ತು ಮಹಿಳೆಯರಿಗೆ ನಾನು ಏನ್ ಹೇಳ್ತಾ ಇದ್ದೀನಿ, ಕೆಲವು ವಿಚಾರದಲ್ಲಿ ಹೆಚ್ಚು ದಿವಸ ನೀವೇನ್ ಮಾಡಿ ಅಂದ್ರೆ ಬೆಳಿಗ್ಗೆ ಒಂದು ಪತ್ರಿಕೆನ ಓದಿ. ಏನಾಗ್ತಾ ಇದೆ ಈ ಕರ್ನಾಟಕದಲ್ಲಿ, ಎಲ್ಲಿ ಆಗು ಹೋಗು ಆಗ್ತಾ ಇದೆ, ಇವೆಲ್ಲವೂ ನೀವು ನೋಡ್ಬೇಕು, ತಿಳ್ಕೋಬೇಕು ಅಂದ್ರೆ ಪೇಪರ್ ಓದಿ. ಇಲ್ಲ ಅಂದ್ರೆ ಮಧ್ಯಾಹ್ನ 1 ಗಂಟೆ ಇಲ್ಲ ರಾತ್ರಿ 9 ಮೇಲೆ ಯಾವ್ದಾರ ಒಂದು ನ್ಯೂಸ್ ಚಾನಲ್ ಹಾಕಿ, ಎಲ್ಲಿ ಏನ್ ತೊಂದರೆ ಆಗಿದೆ, ಏನ್ ಕಷ್ಟ ಇದೆ ಅದ್ರ ಬಗ್ಗೆ ಒಂದು ತಿಳ್ಕೋಬಹುದು. ಆದ್ರೆ ನೀವ್ ಯಾರು ಅದನ್ನ ಮಾಡ್ತಾ ಇಲ್ಲ. 5 ಗಂಟೆಗೆ ಟಿವಿ ಆನ್ ಮಾಡಿದ್ರೆ ರಾತ್ರಿ 10:30 ಗಂಟೆ ಗಂಡಂಗೂ ಮಕ್ಕಳಿಗೂ ಊಟ ಇಲ್ಲ, ತಿಂಡಿ ಇಲ್ಲ, ಧಾರಾವಾಹಿ. ಇನ್ನೇನು ಶುರು ಆಗ್ಬಿಡ್ತಾ ಇದ್ದೀರಪ್ಪ, ಇದೊಂದು ಧಾರಾವಾಹಿ ನೋಡ್ಬಿಟ್ಟು ಊಟಕ್ಕೆ ಹಾಕ್ಬಿಡ್ತೀನಿ ಅಂತ. ನನ್ನ ಹೆಂಡತಿನೂ ಕೂಡ ಹಂಗೆ ನನ್ಗೂ ಮುಚ್ಚಿಡಿಸ್ಬಿಟ್ಟಿದ್ಲು ಧಾರಾವಾಹಿ ನೋಡೋದು. ಅದ್ಯಾವ್ದು ರಾಮಚಾರಿ. ನಾನ್ ಬೇರೆ ಅವ್ನ ಮೈಸೂರು ನನ್ನ ಫ್ರೆಂಡ್ ಹೋಗ್ಬಿಟ್ಟು ನಿಜಕ್ಕೂ ಕೂಡ ನಾನು ರಾಮಚಾರಿ ಬರೋ ಟೈಮ್ ಹೋಗ್ಬಿಟ್ಟು 9 ಗಂಟೆಗೆ ಊಟಕ್ಕೆ ಕುಡ್ಕೊಳ್ಳೋಕೆ ಮುಂಚೆ ಧಾರಾವಾಹಿ ನೋಡಕ್ ಕೂತ್ಕೊಂಡ್ಬಿಡ್ತಾರೆ. ಅಯ್ಯೋ ಇದೆಲ್ಲ ನನ್ನ ಹೆಂಡತಿ ನನಗೂ ಮುಚ್ಚಿಡಿಸ್ಬಿಡ್ತಾಳೆ, ಹೋರಾಟದ ಕಿಚ್ಚೆಲ್ಲ ಬಿಟ್ಬಿಡ್ತೀನಿ ಅಂತ ಹೇಳಿ. ಅದಕ್ಕೆ ನಾನು ಏನ್ ಹೇಳ್ತಾ ಇದ್ದೀನಿ, ಇವತ್ತು ನೀವೆಲ್ಲರೂ ಕೂಡ ದಿವಸ ಒಂದು ಅರ್ಧ ಗಂಟೆ ನ್ಯೂಸ್ ನೋಡಿ. ಏನ್ ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಅದನ್ನೆಲ್ಲ ತಿಳ್ಕೋಬೇಕು. ಯಾಕೆಂದ್ರೆ ಮಹಿಳೆಯರು ಇವೆಲ್ಲ ತಿಳ್ಕೊಂಡಷ್ಟು ಆ ಕಿಚ್ಚು, ಹೋರಾಟದ ಕಿಚ್ಚು ನಿಮ್ಮಲ್ಲೂ ಬರಬೇಕು. ಇವತ್ತೇನು ಪುರುಷರು ಮಹಿಳೆಯರು ಎಲ್ಲರೂ ಸಮ ಅಂತ ಹೇಳ್ತೀವಲ್ಲ, ಆ ಸಮ ಇವತ್ತು 50 ಜನ ಮಹಿಳೆಯರು 50 ಜನ ಪುರುಷರಾಗಬೇಕು ಅಂದ್ರೆ ನಾವು ಕೆಲವು ವಿಚಾರನ ಮಹಿಳೆಯರು ತಿಳ್ಕೋಬೇಕಾಗುತ್ತೆ. ಧಾರಾವಾಹಿ ನೋಡ್ಬೇಡಿ ಅಂತ ನಾವೇನ್ ಹೇಳೋಣ, ನೋಡಿ. ಯಾಕಂದ್ರೆ ನಿಮ್ಗೂ ಬೇಜಾರಾಗಿರ್ತದೆ, ಒಂದ್ ಅರ್ಧ ಗಂಟೆ ಧಾರಾವಾಹಿ ನೋಡಿ. ಆದ್ರೆ ಕೆಲವು ನಾನ್ ನೋಡಿದ್ದೀನಿ, ಮೊದ್ಲು ಮಗು ಹತ್ರ ಗಿಲ್ಕಿ ಏನೇನೋ ಕೊಡ್ತಾ ಇದ್ದ. ಈಗ ಏನಿಲ್ಲ, ಮಗು ಹತ್ತಿದಂಗೆ ಮೊಬೈಲ್ ಕೊಟ್ಬಿಡಿ ಸುಮ್ಮನೆ ಆಗ್ಬಿಡ್ತಾವೆ. ಅದ್ ಯಾರು ಮಾಡ್ಬೇಡಿ. ಯಾಕಂದ್ರೆ ಇವತ್ತು ಮೊಬೈಲ್ ಇಂದ ಎಷ್ಟು ಒಳ್ಳೇದಾಗ್ತಾ ಇದೆ, ಅಷ್ಟು ಕೆಲ್ಸದಾಗ್ತಾ ಇದೆ.
ಆದ್ರಿಂದ ಮೊಬೈಲ್ನ ಆದಷ್ಟು ಕಡಿಮೆ ಮಾಡಿ. ಎಷ್ಟು ಒಳ್ಳೇದಿದೆ ಅಷ್ಟು ಕೆಟ್ಟಿದೆ. ಇಲ್ಲ ನಿಜ, ನೀವೆಲ್ಲ ನೀವು ನೋಡಿರ್ಬೋದು, ಮಗು ಹತ್ರ ಸಾಕು ಮೊಬೈಲ್ ಕೊಡ್ತಾ ಇದಾರೆ. ಅದನ್ನ ನಿಲ್ಸಿ. ನಾವ್ ಹಿಂದೆ ನೀವೆಲ್ಲರಿಗೂ ಗೊತ್ತು, ನಾನ್ ತಿಳಿದ ಮಟ್ಟಿಗೆ ನಾವೆಲ್ಲ ಆಟ ಆಡ್ತಿದ್ವಿ ಏನ್ ಗೊತ್ತಾ? ಈ ಬುಗ್ರಿ, ಗೋಲಿ, ಗಿಲ್ಲಿ, ಟಿಕ್ಕಿ, ಮರಕೋಟಿ ಆಟ ಇವೆಲ್ಲ ಆಡ್ತಾ ಇದ್ದ. ಇವತ್ತು ಯಾರು ಆಡ್ತಾ ಇದ್ದೀರಾ? ಯಾರು ಆಡ್ತಾ ಇಲ್ಲ. ಹೆಣ್ಮಕ್ಳೆಲ್ಲ ಆಡ್ತಿದ್ಯೇನೋ ರಿಂಗು, ಅದೇನು ಸ್ಕಿಪ್ಪಿಂಗು, ಕುಂಟೆಬಿಲ್ಲೆ, ಇವೆಲ್ಲ ಎಲ್ಲ ಆಡ್ತಾ ಇದ್ದೀರಾ? ವೇದಿಕೆ ಸ್ವಾಭಿಮಾನಿ ಬಳಗ, ನನ್ನ ಜೊತೆಗೆ ಇವತ್ತು ಮಹಿಳೆಯರಾಗ್ಬೋದು, ಪುರುಷರಾಗ್ಬೋದು, ಎಲ್ಲರೂ ನನ್ನ ಅಕ್ಕ ತಂಗಿಯರು, ಎಲ್ಲರೂ ನನ್ನ ಅಣ್ಣ ತಮ್ಮಂದಿರು, ಸ್ನೇಹಿತರು, ಕನ್ನಡದ ಕಟ್ಟಾಳುಗಳು ಎಲ್ಲರೂ ಕೂಡ ನನ್ನ ಜೊತೆ ಇವತ್ತು ಎಲ್ಲೇ ಹೋರಾಟ ಇದ್ರು ಕೂಡ ಬಸವಣ್ಣವ್ರು ಹೇಳಿದ್ರು, ನಿಜಕ್ಕೂ ಲಿಂಗರಾಜು ಸುಮಾರು ವರ್ಷದಿಂದಲೂ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾನೆ, ಭಾರಿ ಶ್ರಮ ಪಟ್ಟಿದ್ದಾನೆ ಅಂತ. ಯಾಕೆಂದ್ರೆ ಬಸವಣ್ಣವರು ಹಾಗೂ ನಮ್ಮ ಪುಷ್ಪಲತಾ ಚಿಕ್ಕಣ್ಣವರು ಎಲ್ಲ ಒಂದ್ ಕಡೆ ನಿಜಕ್ಕೂ ಚಿಕ್ಕಣ್ಣ ಅವರು ಮೇಯರ್ ಆಗಿದ್ರಲ್ಲ, ನಮ್ಮ ಟಿವಿ ಚಿಕ್ಕಣ್ಣವರು ಹಾಗೂ ನಮ್ಮ ಪುಷ್ಪಲತಾ ಚಿಕ್ಕಣ್ಣವರು ಇದೇ ತರ ವೇದಿಕೆ ಮೇಲೆ ಕೂತ್ರು, ನಾನು ಕೆಳಗಡೆ ಕೂತ್ಕೊಂಡು ಮೈಕ್ ಆಗ್ತಾ ಇದೆ. ಅದು ಆಂಟಿಗೆ ಗೊತ್ತು. 28 ವರ್ಷ 30 ವರ್ಷದ ಹಿಂದೆ ನಾನು ಒಂದು ಮೈಕ್ ಹಾಕ್ತಾ ಕೂತ್ಕೊಳ್ತಾ ಇದ್ದೆ, ಮೈಕ್ ಕೊಡ್ತಾ ಇದ್ದೆ. ಇವತ್ತು ನಾನು ಅವ್ರ ಪಕ್ಕ ಕೂತಿದ್ದೀನಿ ಅಂದ್ರೆ ನನ್ನ ಸೌಭಾಗ್ಯ ಇದೆ. ಆಂಟಿ ಹೇಳೋರು, ರಾಜು ಅಲ್ಲಿ ಎಲ್ಲ ಒಂದ್ ಕಡೆ ಮೈಕ್ ಹಾಕ್ಬೇಕು, ಹಾಕ್ಬಿಡಪ್ಪ. ಯಾಕೆಂದ್ರೆ ನನ್ನ ನಿಜಕ್ಕೂ ಕೂಡ ಮೈಕ್ ಸೆಟ್ ಇತ್ತು ಅವಾಗ, 35 ವರ್ಷದ ಮಾತು. ಅದನ್ನ ಕೆಲಸ ಮಾಡಿ ಹೋರಾಟನ ಮಾಡಿ ಇವತ್ತು ಈ ವೇದಿಕೆ ಮೇಲೆ ಕೂತಿದ್ದೀನಿ ಅಂದ್ರೆ ನಿಮ್ಮೆಲ್ಲರ ಒಂದು ಆಶೀರ್ವಾದ ಹಾಗೂ ನಿಮ್ಮೆಲ್ಲರ ಸಹಕಾರ ನನ್ನ ಮೇಲೆ ತುಂಬಾ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಮುಂದೆನೂ ಕೂಡ ಇದೇ ರೀತಿಯಲ್ಲಿ. ಅದಾದ್ಮೇಲೆ ಸುಮಾರು ಇನ್ನೊಬ್ರು ನನ್ನ ತಾಯಿ ಇಲ್ಲಿ ಬಂದಿದ್ದಾರೆ, ದಾಕ್ಷಾಣಿ ಅಂತ. ಈ ಹೋರಾಟಕ್ಕೆ ಅವರು ನನ್ನ ಜೊತೆ ತುಂಬಾ ಬೆನ್ನೆಲುಬಾಗಿ ನಿಂತಿದ್ರು. ಈಗಲೂ ಕೂಡ ಅವರು ನೋಡಿ ಒಬ್ಬರೇ ಬಂದಿದ್ದಾರೆ, ಇಲ್ಲ ನಿಮ್ ಕಾರ್ಯಕ್ರಮ ಎಲ್ಲಿದ್ರು ಬರ್ತೀನಿ ಅಂತ. ಆದ್ರಿಂದ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ಮುಂದೆ ಏನು ನಾಡು ನುಡಿ ಜಲ ಭಾಷೆ, ಹಿಂದೆ ನಾವು ಸುಮಾರು ಕಾವೇರಿ ಗಲಾಟೆ ಹಾಗೂ ವಿಶ್ವವಿದ್ಯಾನಿಲಯದಲ್ಲಿ ಸರಿತಾ ಕೇಸ್ಗೆ ನಾನು 15 ದಿವಸ ಉಪವಾಸ ಸತ್ಯಾಗ್ರಹ ಕೂತಿದ್ದೆ. ಶಿವಬಸೆ ಅವರು ಹೆಣ್ಮಗಳಿಗೆ ಕಿರುಕುಳ ಕೊಟ್ಟಾಗ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು. ಇದು ಸುಮಾರು ಒಂದು 15 ವರ್ಷದ ಹಿಂದೆಗಡೆ. ಮತ್ತು ಮೇಡಮ್ ಅವರು ಈಗ ಸರ್ ನಿಮ್ಮನ್ನ ನೋಡಿದೀನಿ ಅಂತ ಹೇಳಿದಾಗ ನಾನು ಮೇಡಮ್ 15 ದಿವಸ ಉಪವಾಸ ಸತ್ಯಾಗ್ರಹ ಕೂತಿದೆ ಅಂದಾಗ ಮೇಡಮ್ ಹೇಳಿದ್ರು, ಸರ್ ನಿಜಕ್ಕೂ ಆ ಸತ್ಯಾಗ್ರಹದಿಂದ ನಿಮ್ಗೆ ಒಳ್ಳೆ ಅದರಿಂದ ಪ್ರತಿಫಲ ಸಿಕ್ತು ಅಂತ ಅವ್ರು ತುಂಬಾ ಖುಷಿ ಪಟ್ರು. ಇವತ್ತು ಇವರೆಲ್ಲ ಆಶೀರ್ವಾದ ಮಾಡಿ, ಇವರು ಸಹಕಾರ ಕೊಟ್ಟು ಇವತ್ತು ನಾನು 90 ಮೆಟ್ಲು ಹತ್ತಿದ್ದೀನಿ, ಇನ್ನೂ 10 ಮೆಟ್ಲು ಹತ್ತಬೇಕು. ಇದೇ ರೀತಿ ನಿಮ್ಮ ಸಹಕಾರ ಮುಂದೆನೂ ಕೂಡ ಇರಲಿ. ಯಾಕಂದ್ರೆ ಇನ್ನೂ ಹೆಚ್ಚು ಕಾಲಾವಕಾಶ ಇಲ್ಲ. ನಿಮ್ಮ ಪ್ರೀತಿ ಸಹಕಾರ ಇದೇ ರೀತಿ ಮುಂದೆನೂ ಕೂಡ ಇರಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.